ಗೈಸ್ ರಾಜು ಅವ್ರ ಫ್ರೆಂಡ್ಗೆ ಗಾಡಿ ಕೊಟ್ಟಿದ್ದ, ನನಗೊಂದು ರಾಜುಗೊಂದು ಕುತ್ಕೊಂಡು ಹೋಗೋಣ. ಗೈಸ್ ಇವಾಗ ಮನೆಗೆ ಸ್ವಲ್ಪ ತಿಂಡಿ ತೊಗೊಳೋದಿತ್ತು ಮನೇಲಿ, ಅಂದರೆ ಕೊಡ್ಸಿದ್ರೆ ಹಂಗೆ ಸೈಲೆಂಟಾಗಿ ತಿನ್ಕೊಂಡ್ಬಿಡುತ್ತೆ ಒಂದೊಂದೇ. ಇಷ್ಟು ತೊಗೊಂಡಿದ್ದೀನಿ, ಇಷ್ಟೊಂದು ತಿನ್ನೋಣ. ಫಸ್ಟು ಕೇಕ್ ತಿನ್ನೋಣ. ಕೇಕ್ ತಿನ್ನೋಕೆ ಹೋಗಿ ನೋಡಿ ಸುಸ್ಕೊಂಡ್ಬಿಟ್ಟಲ್ಲ. ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಓಹೋ ಓಹೋ ಸೊ ಹಾಯ್ ಗೈಸ್, ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನೆನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇವಾಗ ಮಾಡ್ತೀನಿ. ಫುಲ್ಲು ಬಾಡಿಯೆಲ್ಲ ಪೇನ್ ಆಗಿತ್ತು, ಹುಷಾರಿಲ್ಲದಂಗೆ ಆಗಿತ್ತು, ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಲು, ಶೇರ್ ಮಾಡಿರೋ, ಸಬ್ಸ್ಕ್ರೈಬ್ ಮಾಡಿರೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಇವಾಗ ಟಿಫನ್ ಮಾಡಬೇಕು. ಆ್ಯಂಡ್ ನೋಡೋಣ ಏನು ನಮ್ಮ ರಾಜು ನಂಗೆ ಪಾರ್ಟಿ ಕೊಡಿಸ್ಯಾ. ಒಂದ್ಕೆ ಆದರೆ ನಂದು ಒಂದ್ಕೆ ಆದರೆ ನೀನು ಟ್ರೀಟ್ ನೀನು ಫ್ರೆಂಡ್ ಗೈಸ್ ನೋಡಿ, ಅವನು ಫ್ರೆಂಡ್ ಆಗಿ ನನಗೆ ಟ್ರೀಟ್ ಕೊಡಿಸ್ಬೇಕು. ಒಂದ್ಕೆ ರೀಚ್ ಮಾಡಿದ್ಯಾ ಅಂದ್ಬಿಟ್ಟು. ಒಂದ್ಕೆ ರೀಚ್ ಮಾಡಿದ್ರೆ ನಂಗೆ ಏನು ಕೊಡಿಸಿ ಹೇಳಕ್ಕೆ, ನಾನು ನಿಂಗೆ ಟ್ರೀಟ್ ಕೊಡಿಸ್ಬೇಕು. ನೋಡಿ ಗೈಸ್, ಫ್ರೆಂಡ್ಸು ನನಗೆ ಒಂದ್ಕೆ ಆದಾಗ ಕೇಕ್ ಕಟ್ ಮಾಡಿಸು. ಯಾಕೋ ಒಂದ್ಕೆ ಆದಾಗ ರವಿ ನಿಂದು ಒಂದ್ಕೆ ಆಯ್ತು ರವಿ ಅಂದ್ಬಿಟ್ಟು ನನಗೆ ಗೊತ್ತಿಲ್ದಿರಂಗೆ ಬಂದು ಸರ್ಪ್ರೈಸ್ ಮಾಡಿ ಕೇಕ್ ಕುಯಿಸ್ಬೇಕು, ಕೇಕ್ ತಗೊಂಬಂದು. ಅದು ಫ್ರೆಂಡ್ಸು ಅಲ್ವಾ ಗೈಸ್? ಹ್ಞೂ ಅಂತವ್ರಲ್ಲಿ. ಇವಾಗ ಸ್ವಲ್ಪ ನಾಷ್ಟ ಮಾಡಿ ಲಾ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಇವಾಗ ಟಿಫನ್ ಹಾಕ್ಕೊಂಡೆ, ಟಿಫನ್ ತಿನ್ಬೇಕು. ಇವಾಗ ಏನು ಮಾಡಿದ್ದಾರೆ ನಮ್ಮಲ್ಲಿ ಅಂದರೆ ಪಲಾವ್, ಮೊಸರು ಬಜ್ಜಿ ಆ್ಯಂಡ್ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡಿದ್ದೀನಿ. ಸೊ ತಿನ್ನೋಣ. ತಿನ್ಬಿಟ್ಟು ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಮನೇಲಿರೋಕ್ಕೆ ಬೇಜಾರಾಯ್ತಿದ್ದು ಗೈಸ್. ಬೇಗ ಕಾಲೇಜ್ ಸ್ಟಾರ್ಟ್ ಆಗಲಿ ಅನಿಸುತ್ತೆ. ಕಾಲೇಜ್ ಇದ್ದರೆ ರಜಾ ಬೇಕು ಅನಿಸುತ್ತೆ, ಮನೇಲಿದ್ದರೆ ಕಾಲೇಜ್ಗೆ ಹೋಗಬೇಕು ಅನಿಸುತ್ತೆ. ಸೊ ನೋಡೋಣ, ಎಲ್ಲಿಗಾನ ಆಚೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ರಾಜು ಅವನೇ ಹೆಂಗೋ ಹೋಗೋಣ ಆಚೆ ಕಡೆ ಎಲ್ಲಿಗಾನ. ರಾಜು ಕರ್ಕೊಂಡೋಗಿ ಎಲ್ಲಿಗಾನ ಆಚೆ. ಹಾಂ ಸರಿ ಸರಿ, ಹೇಳ್ದಾದ್ಮೇಲೆ ಕರ್ಕೊಂಡು ಹೋಗ್ತಾನೆ. ತಿನ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೀನು ತಿನ್ನೋಗೋ. ನೀನು ತಿನ್ನೋಗು. ಹಾಕಿದೆ ಅಲ್ಲಿ ಇಕ್ಕಿದ್ದೀನಿ, ಹಾಕು. ಸೊ ನೀವು ತಿಂದಿಲ್ಲ, ನೀವು ಟಿಫನ್ ಮಾಡಿ, ಇಲ್ಲ ಊಟ ಮಾಡ್ತೀರಾ, ಊಟ ಮಾಡಿ. ಗೈಸ್ ರಾಜು ಅವ್ರ ಫ್ರೆಂಡ್ಗೆ ಗಾಡಿ ಕೊಟ್ಟಿದ್ದ, ಅವ್ನು ಈಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲೇ ಮನೆ ಹತ್ರನೇ ಅದು ಈಸ್ಕೊಂಡು ಸ್ವಲ್ಪ ಆಚೆ ಓಡಾಡ್ಕೊಂಬರೋಣ ಅಂತ ನಾನು ರಾಜು. ಬನ್ನಿ ಹೋಗೋಣ. ಅವ್ನು ಗಾಡಿ ಇಸ್ಕೊಳ್ಳಿ ಫಸ್ಟು, ಇಸ್ಕೊಂಡಾದ್ಮೇಲೆ ಇಸ್ಕೊಂಡು ಹೋಗೋಣ. ಗೈಸ್ ಇವಾಗ ಅಲ್ಲಿಂದ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಬಂದು. ಎಷ್ಟೋ ದಿವಸ ಆದಮೇಲೆ ಎಳ್ನೀರು ಕುಡಿತಾ ಇದ್ದೀನಿ, ಅದಕ್ಕೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ನನಗೊಂದು ರಾಜುಗೊಂದು ಕುಡ್ಕೊಂಡು ಹೋಗೋಣ. ಹೊಡಿತವ್ರೆ ಅಂಕಲ್. ಹೇಳು. ಏನಿಲ್ಲ, ಅವನಿಗೆ ಪಿಜ್ಜಾ ಬೇಕಂತೆ. ಇಂಥದ್ದು ಕುಡಿಯೋದ್ರೆ ಕುಡಿಯೋಲ್ಲ. ತಗೊಳ್ಳೋ, ಪಿಜ್ಜಾಗಳು ಬೇಡ ಕೊಡೋ, ಇಂಥದ್ದು ಕುಡಿಯೋ ಫಸ್ಟು. ದಪ್ಪ ಆಯ್ತ್ಯಾ? ಸ್ಟ್ರಾ ಬೇಡ, ಹಂಗೆ ಕುಡಿಯಲಿ ಇಂತು. ಬಿಡೋ ಸ್ಟ್ರಾಗಳು. ಫಾರಿಂಗ್ ರಾಜು. ಗೈಸ್ ಇವಾಗ ಮನೆಗೆ ಸ್ವಲ್ಪ ತಿಂಡಿ ತೊಗೊಳೋದಿತ್ತು ಮನೇಲಿ, ಅಂದರೆ ಮಿಕ್ಸ್ಚರು ಅದು ಇದು ಬೇಕಾಗಿತ್ತು. ಊಟಕ್ಕೆ ನೆಂಚ್ಕೊಳಕ್ಕೆಲ್ಲ ಬೇಕಲ್ಲ, ನಾವು ತಿಂತೀವಲ್ಲ. ಸೊ ಮಿಕ್ಸ್ಚರು, ಸ್ವಲ್ಪ ಬಿಸ್ಕೆಟ್ಸ್ ಏನಾದರೂ ತೊಗೊಂಡೋಗೋಣ ಮನೆಗೆ. ಬನ್ನಿ ಇವಾಗ ಸ್ವೀಟ್ಸ್ ಅಂಗಡಿ ಹೋಗೋಣ. ಸ್ವೀಟ್ಸು ಕಾಂತಿ ಸ್ವೀಟ್ಸ್ ಕೊಂಡ ಇಲ್ಲ ಇರೋದು ಹಿಂದೆನಾ? ನೋಡೋಣ, ಸ್ವೀಟ್ಸ್ ಅಂಗಡಿಗೆ ಬಂದು ಏನೋ ತೊಗೊಂಡೋಗೋಣ ಅಂತ ಬರೀ ತೊಗೊಂಡೋಗೋಣ. ಕೊಡಿಸಿದ್ರೆ ಹಂಗೆ ಸೈಲೆಂಟಾಗಿ ತಿನ್ಕೊಂಡ್ಬಿಡ್ತೀಯ ಒಂದೊಂದೇ. ಒಂದೊಂದು ತಿನ್ನೋ ಅಂದರೆ ಇದೇನೋ ಗೊತ್ತಿಲ್ಲ. ಇದೊಂದು ತೊಗೊಂಡಿದ್ದೀನಿ. ಆಮೇಲೆ ವೈಟ್ ಫಾರೆಸ್ಟ್ ಕೇಕ್ ಒಂದು ರೆಡ್ ಬೆಲೆ ಇಟ್ಕೊಂಡೊಂದು ಕಚ್ಚಿದ್ರಂತ ತಿನ್ನಲ್ಲ ನಾನು. ಕಚ್ಚಿಲ್ಲ ಕಣೋ. ಇಷ್ಟು ತೊಗೊಂಡಿದ್ದೀನಿ, ಇಷ್ಟೊಂದು ತಿನ್ನೋಣ. ಫಸ್ಟು ಕೇಕ್ ತಿನ್ನೋಣ. ಕೇಕ್ ಹೇಗಿದೆ ಅಂತ ಟೇಸ್ಟ್ ಮಾಡ್ತೀನಿ. ಕೇಕ್ ಚೆನ್ನಾಗಿ ಸರ್. ಅದಕ್ಕೆ ಇನ್ನು ಖಾಲಿ ಮಾಡಿಬಿಟ್ಟಿದೆ. ಸುಮ್ಕತ್ತೀನಲ್ಲಿ ಇನ್ನೊಂದು ಸ್ಪೂನ್ ಇಟ್ಕೊಂಬ ಕೊಡ್ತಾರೆ. ಆಡ ಕೊಡು ಅಲ್ಲಿ. ಇವಾಗ ರಸ್ಮಿಲಾಯ್ ತಿನ್ನೋಣ. ಇವೆಲ್ಲ ತಿಂದಿಲ್ಲ ಅಲ್ಲ ನೀನು? ತಿನ್ಬಿಟ್ಟಿದ್ಯಾ? ಇದು ಚೆನ್ನಾಗಿದೆ. ರಸ್ಮಲಾಯಿ ಸೂಪರು, ಕೇಕು ಸೂಪರು. ಹೇಗೆ ಅನಿಸ್ತೈತೆ ಹೇಳು? ಚೆನ್ನಾಗಿದೆ, ಕೇಕ್ ಚೆನ್ನಾಗಿದೆ. ಅಂದ್ಬಿಟ್ಟು ಹೋಗೋಣ ನೆಕ್ಸ್ಟು. ತಿನ್ನೋಕೆ ಹೋಗಿ ನೋಡಿ ಸುಸ್ಕೊಂಡ್ಬಿಟ್ಟೆಲ್ಲ. ಗೈಸ್ ಇವಾಗ ಅಲ್ಲಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ನನಗೆ ಅದು ಏನೋ ಚಾಕ್ಲೇಟ್ ಪಫ್ ಥರ ಇತ್ತಲ್ಲ, ಸಖತ್ ಮಕ್ಕೊಡ್ದಂಗೆ ಆಗೋಯ್ತು. ಚೆನ್ನಾಗಿರಲಿಲ್ಲ ಅದು. ಹೋಗಿ ಹಂಗೆ ಮಿಕ್ಸರ್ ತೊಗೊಂಡು ಇವಾಗ ಮನೆಗೆ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಬ್ಯಾಗ್ ಐತಲ್ಲ, ಮನೆಗೆ ಹೋಗಿ ಫೋನ್ ಎತ್ಕೊಂಡ್ಬಂದು ಡೈರೆಕ್ಟ್ ಹೋಗ್ತೀನಿ ನಾನು.
ಹಾಕಿ ಹೆಲ್ಮೆಟ್ ಅದಕ್ಕೆ ಹೆಲ್ಮೆಟ್ ಬಿಚ್ಚಿ ಅಲ್ಲಿ ನೋಡಿ ಹೆಂಗಾಗ್ತಿದ್ಯೋ ಇಷ್ಟ ಇನ್ನಲ್ಲಿ ಏಯ್ ತಲೆ ನೀನು ಇಲ್ಲಿ ಉಪಯೋಗಿಸಲ್ಲ ಬೇಡ ಎಲ್ಲೆಲ್ಲ ಉಪಯೋಗಿಸ್ಬೇಕಾಯ್ತು ಅದೇನೇ ಇಲ್ಲಿರೋ ತಲೆನ ಇಲ್ಲಿ ಉಪಯೋಗಿಸೋದ್ಬಿಟ್ಟು ಬೇರೆ ಕಡೆ ಉಪಯೋಗಿಸಿದ್ರೆ ಎಲ್ಲೋ ಬಿಡ್ತಿದೆ ಇವಾಗ ಅಲ್ವಾ ಯಾ ಬನ್ನಿ ಹೋಗೋಣ ಮನೆ. ನಮ್ಮಮ್ಮ ಕಷ್ಟಪಡ್ತಾರೆ ಹಂಗೆ ಹಿಂಗೆ ಅಂತ ಬಂದಿದ ತಕ್ಷಣ ಫೋನ್ ಎತ್ಕೊತಾರೆ, ಫೇಸ್ಬುಕ್ಕಲ್ಲಿ ಶಾರ್ಟ್ಸು ರೀಲ್ಸ್ ಅದೇನೋ ಬರುತ್ತೆ ಅದನ್ನ ನೋಡ್ತಾರೆ, ಹಿಂಗೆ ಮಲ್ಕೊತಾರೆ. ಇಂಥವ್ರಿಗೆ ಏನು ಹೇಳೋಣ? ನಾನು ಈ ಥರ ಏನೇ ಅಂತಿದ್ರು ಅವರು ರಿಯಾಕ್ಟ್ ಮಾಡ್ತಿಲ್ಲ. ಅವರು ಯಾರ ರೇಂಜಿಗೆ ಅಡಿಕ್ಟ್ ಆಗೋರೆ, ಯಾವ ಥರ ನೋಡ್ತಾರೆ ರೀಲ್ಸ್ನೆಲ್ಲ ಅಂತ ತಿಳ್ಕೊಳ್ರಿ. ಮಾತಾಡಿ ಏನಾದ್ರು. ಓಹ್ ನಾನು ಕಷ್ಟಪಡ್ತಾರೆ ದಿನ ಕಾಣಿಸ್ತಿಲ್ಲ. ಅಮ್ಮ ಇಲ್ಲಿ ಕಿಡ್ನಿಗೆ ಟಚ್ ಆಗೋ ಕಿಡ್ನಿಗೆ ಟಚ್ ಆಗತ್ತ ಮತ್ತೆ ನಿನಗೆ ಕಿಡ್ನಿನೇ ಇಲ್ವಾ? ಕಿಡ್ನಿ ಇಲ್ದಿರ ಬದುಕಿದ್ದೀನ ನೋಡ್ರಿ ನಮ್ಮ ಅಮ್ಮ ಇವಾಗ. ಹಾಂ ನೋಡ್ರಿ ಫೋನ್ ಅಂತ ಕಿತ್ಕೊಂಡಿರೋದಕ್ಕೆ. ಹಾಂ ಮಕ್ಳುಗಳು ಅಡಿಕ್ಟ್ ಆಗಲ್ವಾ ಹಂಗೆ. ಅಮ್ಮ ನನಗೆ ಮೈಕೈ ಎಲ್ಲ ಅಮ್ಕಿ ಸ್ವಲ್ಪ ನಂಗೆ ತಲೆಲ್ಲ ನೋವ್ತಾ ಇದಿಲ್ಲ, ವಿಕ್ಸ್ ಹಾಕಿ ಮಸಾಜ್ ಮಾಡಿ. ಏನು ಮಾಡ್ತೀವಿ ಗೊತ್ತಾ, ನಾನು ಕಾಫಿ ಕಾಯಿಸ್ಕೊಬಿಟ್ಟು ಮಾತ್ರ ಕೊಟ್ಬಿಟ್ಟು ಊಟ ಕೊಟ್ಟು ಕಳಿಸಿ. ಸರಿ ಬಾಯ್, ನಾನು ಹೋಗ್ಲಾ ಮನೆ ಬಿಟ್ಟಾಚೆ? ಬಾಯ್ ಬಾಯ್, ಸಿ ಯು. ಸರಿ ಸರಿ ಮಮ್ಮಿ ಇರಲಿ, ಒಂದರ ದಿವಸ ನಿಮ್ಮನ್ನೇ ಮನೆಯಿಂದ ಆಚೆ ಓಡಿಸ್ತೀನಿ. ಸರಿನಾ? ನಿಮ್ಮನ್ನೇ ಮನೆಯಿಂದ ಆಚೆ ಓಡಿಸ್ತೀನಿ. ಗಾಯ್ಸ್ ಇವಾಗ ನಾನು ಕಾಫಿ ಮಾಡಬೇಕು. ಏಕೆಂದರೆ ಗೊತ್ತಲ್ಲ ನಿಮಗೆ, ನಮ್ಮ ಕಾಫಿ ಟೈಮ್ ಇದು. ಈ ಟೈಮಲ್ಲಿ ಕಾಫಿ ಕುಡ್ದು ಕಾಫಿ ಮಾಡೋಣ. ಫಸ್ಟು ಕಾಫಿ ಕುಡ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅವಾಗಲೇ ಹೋಗಿದ್ದಲ್ಲ ಗಾಯ್ಸ್ ಆಚೆ, ಅದೊಂಥರ ಚಾಕ್ಲೇಟ್ ಒಂಥರ ಹೊಡೆದ್ಬಿಡ್ತು ಮುಖಕ್ಕೆ, ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿ ಬಿಟ್ಬಿಟ್ಟೆ. ಚೆನ್ನಾಗಿರಲಿಲ್ಲ ಅಷ್ಟೊಂದು. ಯಾರನ್ನ ಹೋದರೆ ಅದನ್ನು ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಟ್ರೈ ಮಾಡಿದ್ರೆ ನಿಮ್ಮಿಷ್ಟ, ಟ್ರೈ ಮಾಡ್ಕೊಳ್ಳಿ. ನಾನೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿರಲಿಲ್ಲ ಗೈಸ್, ಟು ಬಿ ಆನೆಸ್ಟ್ ಚೆನ್ನಾಗಿರಲಿಲ್ಲ ಗೈಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಸಬ್ಸ್ಕ್ರೈಬರ್ ಜೊತೆ ಒಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಅದೀಗಲೇ ಹೇಳಲ್ಲ ಏನು ಅಂತ, ಬಟ್ ಸಬ್ಸ್ಕ್ರೈಬರ್ ಜೊತೆ ಚಾಲೆಂಜ್ ಮಾಡಬೇಕು ಅಂತಿದ್ದೀನಿ. ಬಟ್ ಹೌ, ನಾನು ಯಾವ ಥರ ಸಬ್ಸ್ಕ್ರೈಬರ್ಸ್ನ ಫೈಂಡ್ ಮಾಡಲಿ, ನನ್ನ ಹತ್ರ ಬ್ಲಾಗ್ ನನಗೆ ಕರ್ಕೊಂಬರ್ಬೇಕು ನನ್ನ ಬ್ಲಾಗ್ಗೆ, ಅವ್ರನ್ನ ಯಾವ ಥರ ರೀಚ್ ಔಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಇಫ್ ಯು ಗೈಸ್ ನೋ ಎನಿಥಿಂಗ್ ಪ್ಲೀಸ್ ಸಜೆಸ್ಟ್ ಮೀ ಇನ್ ದ ಕಾಮೆಂಟ್ಸ್. ಗೊತ್ತಾಗುತ್ತೆ ನಾನು ಯಾವ ಥರ ಕರೀಲಿ ಅವ್ರನ್ನ, ಯಾವ ಥರ ಆಪರ್ಚುನಿಟಿ. ಇಲ್ಲ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾದಲ್ಲಿ DM ಮಾಡಿ, ಇಲ್ಲ ನನ್ನ ಜಿಮೇಲ್ ಇರೋದು ನೋಡಿ ಇನ್ಸ್ಟಾದಲ್ಲಿ, ಅದಕ್ಕೆ ಜಿಮೇಲ್ಗೆ ನನ್ನ ಮೆಸೇಜ್ ಹಾಕಿ. ಐ ವಿಲ್ ರಿಪ್ಲೈ. ಇನ್ನು ಜಿಮೇಲ್ ಮಾಡಿಲ್ಲ, ಜಿಮೇಲ್ ಮಾಡಿದ್ರೆ ಬೆಸ್ಟು, ಅದ್ರಲ್ಲಿ ರಿಪ್ಲೈ ಮಾಡ್ಬೋದು ಆರಾಮಾಗಿ. ಯಾ ಫಸ್ಟು ಕಾಫಿ ಮಾಡಿ, ಕಾಫಿ ಕುಡಿ ಏನೋ. ಲೆಟ್ಸ್ ಗೋ ಗಾಯ್ಸ್. ಈಗ ನಾನು ಈ ವ್ಲಾಗ್ ನಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ, ಮತ್ತೆ ನಾಳೆ ಸಿಗ್ತೇನೆ ಅಂತ ಹೇಳ್ತಾ ಈ ವ್ಲಾಗಿಗೆ ಇಲ್ಲಿ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅದೇವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಆ್ಯಂಡ್ ಒಳ್ಳೆ ಕ್ರೇಜಿ ಐಡಿಯಾ ಮಾಡ್ತಾಯಿದ್ದೀನಿ, ನೋಡೋಣ ಅದಾಗುತ್ತೆ ಇಲ್ವಂತ ಗೊತ್ತಿಲ್ಲ. ಮತ್ತೆ ಸಿಗ್ತೀನಿ ಹಾಗೆ ನಿಮಗೆ ಮತ್ತು ನಿಮ್ಮ ಪೇರೆಂಟ್ಸ್ಗೆ. ಲವ್ ಯು ಆಲ್, ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.